ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಪ್ರಪಂಚದಲ್ಲಿ ಜನರೇಷನ್ ಅನ್ನೋದು ಉರುಳುತ್ತಾ ಇದೆ. ಪ್ರತಿಯೊಂದಕ್ಕೂ ಬದಲಾವಣೆ ಅನ್ನೋದು ಅಗತ್ಯವಿಲ್ಲದಿದ್ರೂ ಅನಿವಾರ್ಯವಾಗಿದೆ. ಬದಲಾವಣೆ ಜಗದ ನಿಯಮ. ಅದು ಕೂಡ ಎಷ್ಟಿರಬೇಕೋ ಅಷ್ಟು ಇರಬೇಕು, ಓವರ್ ಆಗಬಾರ್ದು. ನಾವೆಲ್ಲ ಈ ಜನರೇಷನ್ಗೆ ತಕ್ಕನಾಗಿ ಹೋಗ್ಲೇಬೇಕು. ನಾವಷ್ಟೇ ಅಲ್ಲ, ಎಲ್ಲ ಪೋಷಕರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ನಿಮ್ಮ ಮಕ್ಕಳನ್ನ ನಿಮಗೆ ಬೇಕಾದ ಹಾಗೆ ಬಳಸಿಕೊಳ್ಳೋದನ್ನ ನಿಲ್ಲಿಸಿ. ಅವರಿಗಿಷ್ಟವಾದ ಕೆಲಸಗಳನ್ನ, ಅವರಿಗಿಷ್ಟವಾದ ಸಾಧನೆಯನ್ನ ಮಾಡಲು ಬಿಟ್ಟು ಬಿಡಿ. ನೀವೇ ಹಾಕಿದ ಆಲದ ಮರಕ್ಕೆ ಜೋತು ಬೀಳಬೇಕು ಎನ್ನುವ ಕಲ್ಪನೆಯನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನಿಮ್ಮ ಮಕ್ಕಳನ್ನ ಒಂದು ಹಂತದವರೆಗೆ ಕಂಡೀಷನ್ ನಲ್ಲೇ ಬೆಳೆಸಿ. ಅವರು ದಾರಿ ತಪ್ಪೋದಿಲ್ಲ ಅನ್ನುವ ತನಕ ರೆಸ್ಟ್ರಿಕ್ಷನ್ ಮಾಡಿ, ಆದರೆ ಕೊನೆಯವರೆಗೂ ಅದನ್ನೇ ಸಾಧಿಸಬೇಡಿ. ಮಗನ ಅಥವಾ ಮಗಳ ಕೌಶಲ್ಯಗಳನ್ನ ಗುರುತಿಸಿ ಅದೇ ದಾರಿಗೆ ಅವರನ್ನ ಬಿಟ್ಟು ಬಿಡಿ. ಬರೀ ಓದು, ಕೆಲಸ ಅನ್ನುವ ಆಲೋಚನೆಯನ್ನ ಮನಸ್ಸಿನಿಂದ ತೆಗೆದುಹಾಕಿ. ನಿಮ್ಮ ಮಕ್ಕಳ ಹೇಳು ಬೀಳಿಗೂ ಸ್ವತಃ ನೀವೇ ಜವಾಬ್ದಾರರಾಗಿರುತ್ತೀರಾ ಅನ್ನೋದನ್ನ ಮರೆಯಬೇಡಿ. ನಿಮ್ಮ ಮಕ್ಕಳನ್ನ ಪ್ರೀತಿಸಿ. ಎಷ್ಟೊಂದು ಜನ ನನ್ನ ಮಗಳು ಹೀಗೆ ಮಾಡೋದೇ ಇಲ್ಲ, ಮಗ ಹೊರಟಾಗಿ ಮಾತಾಡ್ತಾನೆ ಅಂತ ನೇರವಾಗಿ ಮಕ್ಕಳ ಮುಂದೆ ಹೇಳುತ್ತಾರೆ. ಎಲ್ಲೋ ಕೆಲವರು ಮಾತ್ರ ಮಕ್ಕಳ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಲೇ ಇರುತ್ತಾರೆ. ನಿಮ್ಮ ಮಕ್ಕಳ ಸಾಧನೆ ದೊಡ್ಡದೋ ಸಣ್ಣದೋ ಅವರನ್ನ ಗುರುತಿಸಿ, ಪ್ರೀತಿಸಿ. ಸಣ್ಣವರಿರುವಾಗ ಮಕ್ಕಳನ್ನ ಹೊಗಳಿದರೆ ಹಾಳಾಗುತ್ತಾರೆ ಅನ್ನುವ ಹಳೆಯ ಮಾತಿಗೆ ಜೋತು ಬಿದ್ದು ಮಕ್ಕಳನ್ನ ಕೀಳಾಗಿ ಕಾಣುವುದನ್ನ ನಿಲ್ಲಿಸಿ. ಈ ಇಡೀ ಜನರೇಷನ್ ಎದುರಿಸುತ್ತಿರುವ ಸಮಸ್ಯೆಗಳು ಹಳೆಯ ತಲೆಮಾರಿಗಿಂತ ವಿಭಿನ್ನ. ಮೊದಲೆಲ್ಲ ಗೊತ್ತಿರುವ 4-6 ಜನ ಮಾತನಾಡಿದರೆ ಈಗ ಸಾಮಾಜಿಕ ಮಾಧ್ಯಮಗಳ ಮೂಲಕ ಯಾರು ಬೇಕಾದರೂ ಹೊಗಳಬಹುದು, ಯಾರು ಬೇಕಾದರೂ ಬೈಯಬಹುದು. ಅವುಗಳ ಒತ್ತಡವನ್ನ ಎದುರಿಸುವ ಮೆಚೂರಿಟಿ ಮಕ್ಕಳಿಗೆ ಇರೋದಿಲ್ಲ. ಸಣ್ಣ ಕೆಲಸವಾದರೂ ಸರಿ, ನನ್ನ ಮಗಳು ಚೆನ್ನಾಗಿ ಕಾಫಿ ಮಾಡ್ತಾಳೆ, ಅವಳ ಓದಿನ ಟೇಸ್ಟ್ ಚೆನ್ನಾಗಿದೆ, ಮಗ ಅಡುಗೆಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ ಸಹ ಮಕ್ಕಳ ಮುಂದೆಯೇ ಹೇಳಿ. ಅಂತಹ ಸ್ವಭಾವಗಳು ಖಂಡಿತ ಉತ್ತಮಗೊಳ್ಳುತ್ತವೆ. ಮಾನಸಿಕ ಸಮಸ್ಯೆಗಳು ಅಥವಾ ಹದಿಹರೆಯದವರಲ್ಲೇ ತೆಗೆದುಕೊಳ್ಳುವ ದುಡುಕು ನಿರ್ಧಾರಗಳಿಗೆ ಮೂಲ ಕಾರಣ ಇದೆ. ಅಪ್ಪ ಅಮ್ಮಂದಿರು ಮಕ್ಕಳ ಜೊತೆ ಕಾಲ ಕಳೆಯದೇ ಇದ್ದರೆ ಆ ಬಾಂಧವ್ಯದ ಹಸಿವು ಮಕ್ಕಳಲ್ಲಿ ಹಾಗೆ ಉಳಿದು ಬಿಡುತ್ತದೆ. ನಾನು ಅವನಿಗೋಸ್ಕರ ಅಷ್ಟೆಲ್ಲ ಮಾಡಿದ್ದೀನಿ, ಆದರೂ ಹೀಗಾಡ್ತಾನೆ ಅನ್ನೋ ಲೆಕ್ಕಾಚಾರದ ಮಾತುಗಳನ್ನ ನಿಲ್ಲಿಸಿಬಿಡಿ. ಅಪ್ಪ ಅಮ್ಮಂದಿರ ಪ್ರೀತಿ ಸಿಗದ ಮಕ್ಕಳು ತಮ್ಮನ್ನ ಚೆನ್ನಾಗಿ ಮಾತನಾಡಿಸುವ ಪ್ರತಿಯೊಬ್ಬರಲ್ಲೂ ಆ ಪ್ರೀತಿಯನ್ನ ಹುಡುಕತೊಡಗುತ್ತಾರೆ. ಆದರೆ ಯಾರು ಅಷ್ಟು ಪ್ರೀತಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯಲ್ಲಿ ಬದಲಾವಣೆಯಾಗುತ್ತಿದ್ದ ಹಾಗೆ ಅದನ್ನ ಕಳೆದುಕೊಳ್ಳುವ ಭಯದಿಂದ ಬೇರೆ ಬೇರೆ ಲೂಪ್ ನಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಮತ್ತೆ ಸಂಬಂಧಗಳು ಕಡಿದು ಹೋಗುತ್ತವೆ. ಮತ್ತೆ ಇದೇ ಸೈಕಲ್ ಪುನರಾವರ್ತನೆಯಾಗುತ್ತದೆ. ಅದೇ ನೋವು, ಅಸಹಾಯಕತೆಗಳು ಕೂಡ. ತಂದೆ ತಾಯಿ ಬಹಳಷ್ಟು ಪ್ರೀತಿ, ಮಾತುಕತೆ, ಆತ್ಮವಿಶ್ವಾಸ ಇಟ್ಟ ಕಡೆ ಮಕ್ಕಳ ಜೀವನ ನರಕ ಆಗೋದು ಕಡಿಮೆ. ನಾನು ನಂಬಿಕೆ ಇಟ್ಟಿದ್ದೆ, ಮಕ್ಕಳು ಮೋಸ ಮಾಡಿದರು ಅನ್ನುವ ಅಪ್ಪ ಅಮ್ಮಂದಿರು ತಾವು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಬೆಂಬಲವಾಗಿದ್ದೆವು, ಅವರ ಜೊತೆ ಏನೆಲ್ಲ ಮಾತನಾಡಿದ್ದೆವು ಅನ್ನೋದನ್ನ ಅವಲೋಕಿಸಿಕೊಳ್ಳುವ ಅಗತ್ಯ ಇದೆ. ಮಕ್ಕಳನ್ನ ದೂರ ಎಲ್ಲೋ ಬೆಳೆಸಿ ಓದಿಸುವುದು ಆಯ್ಕೆಯಾಗಬಾರದು. ಅದು ಅನಿವಾರ್ಯವಾಗಿದ್ದರೆ ಕನಿಷ್ಠ ಸಂವಹನ ಬಹಳಷ್ಟಿದೆ. ಪತ್ರಗಳನ್ನ ಬರೆಯಿರಿ. ಭೇಟಿಯಾದಾಗ ಇನ್ನಿಲ್ಲದಷ್ಟು ಮಾತನಾಡಿ. ಅವರ ಕನಸುಗಳೆಡೆಗೆ ಪ್ರೇರೇಪಿಸಿ. ಮಕ್ಕಳು ಡೈವರ್ಟ್ ಆಗಿದ್ದಾರೆ ಅನ್ನೋದು ಗಮನಕ್ಕೆ ಬಂದಾಗ ಇವರೇ ನಾನು ನಂಬಿದ ಅಪ್ಪ ಅಮ್ಮನ ಎನ್ನುವಷ್ಟು ಒರಟಾಗಿ ನಡೆದುಕೊಳ್ಳೋದನ್ನ ಬಿಟ್ಟು ಬಿಡಿ. ಅವರ ಗುರಿಯೆಡೆಗೆ ಇನ್ನಷ್ಟು ಹುರಿದುಂಬಿಸಿ. ಫ್ಯಾಮಿಲಿ ಟೈಮ್, ಪ್ರವಾಸಗಳನ್ನ ಹೆಚ್ಚಿಸಿ. ಮನೆಯಲ್ಲಿನ ಪ್ರೀತಿ ಕಡಿಮೆ ಆಗದ ಹೊರತು ಯಾವ ಮಗುವು ಹೊರಗೆ ಹೋಗೋದಿಲ್ಲ. ಅದು ಮೆಚ್ಚುಗೆ, ನಂಬಿಕೆ, ವಿಶ್ವಾಸ ಯಾವುದೇ ಇರಲಿ, ಅವನಿಗೆ ಹೇಳಿದ ಯಾವ ಕೆಲಸವೂ ಮಾಡೋದಿಲ್ಲ ಅಂತ ದಿನ ರೇಗುವ ಅಪ್ಪನಿಗಿಂತ ಕೇಳಿದ ಕೂಡಲೇ ಮಾಹಿತಿ ಕೊಟ್ರೆ ಥ್ಯಾಂಕ್ ಯು ಎಂದ ಹುಡುಗಿ ಇಷ್ಟ ಆಗುತ್ತಾಳೆ. ನಿನ್ನ ಫ್ರೆಂಡ್ಸ್ ನೋಡು ಏನೇನೆಲ್ಲ ಸಾಧನೆ ಮಾಡ್ತಾರೆ, ನಿನಗೂ ಏನು ಸ್ಕಿಲ್ ಇಲ್ಲ ಎಂದು ಹೋಲಿಸುವ ಅಪ್ಪನಿಗಿಂತ ನಿಮ್ಮ ಒಳ್ಳೆತನ ಇಷ್ಟ ಆಯ್ತು ಅನ್ನೋ ಅಪರಿಚಿತ ಇಷ್ಟ ಆಗ್ತಾನೆ. ಯಾವಾಗಲೂ ಪ್ರತಿಸ್ಪರ್ಧಿಯ ಹಾಗೆ ನೋಡುವ ಅಮ್ಮನಿಗಿಂತ ಕಂದ ಎಂದು ಕರೆದ ಯಾರೋ ವ್ಯಕ್ತಿ ಇಷ್ಟವಾಗ್ತಾರೆ. ಬಹಳಷ್ಟು ಕಡೆ ಹೊರಗಿನವರಲ್ಲಿ ಮಕ್ಕಳು ಹುಡುಕೋದು ತಾವು ಕಳೆದುಕೊಂಡ ಅಪ್ಪ ಅಮ್ಮ, ಅಣ್ಣ ತಂಗಿಯರನ್ನೇ. ಆದರೆ ಗೊತ್ತಾಗೋದೇ ಇಲ್ಲ. ಇದು ಬಹಳ ಸೂಕ್ಷ್ಮ ಭಾವನೆಗಳ ವಿಷಯ. ಸ್ವಲ್ಪ ಗಮನ ಕೊಟ್ಟರೆ ಸಾಕು. ನಿಮ್ಮ ಮಕ್ಕಳನ್ನ ಪ್ರೀತಿಸುತ್ತೇವೆಂದು ಅವರಿಗೆ ತಿಳಿಸಿ. ಸರಿಯಾದ ರೀತಿಯಲ್ಲಿ ತಿಳಿಸಿ. ನೀವು ಅವರಿಗೆ ಸಾಥ್ ಕೊಡದಿದ್ದರೂ ಪರವಾಗಿಲ್ಲ, ಆದರೆ ಅವರನ್ನ ತಡೆಯಬೇಡಿ. ಅವರಿಗೆ ನಿಮ್ಮ ಸಮಯವನ್ನ ನೀಡಿ. ಅವರ ಸ್ಕಿಲ್ಸ್ಗೆ ಬೇಕಾದನ್ನ ಮಾತ್ರ ತಂದುಕೊಡಿ. ಅತಿಯಾಗಿ ನಂಬದಿದ್ದರೂ ಪರವಾಗಿಲ್ಲ, ಆದರೆ ಸ್ವಲ್ಪವಾದರೂ ಅವರನ್ನ ನಂಬಿ. ನಿಮ್ಮ ಮಕ್ಕಳನ್ನ ಎತ್ತರಕ್ಕೆ ಬೆಳೆಸುವ ಕಲೆ ನಿಮ್ಮಲ್ಲೇ ಇರುತ್ತದೆ, ಆದರೆ ನೀವು ಅದನ್ನ ಕಂಡುಕೊಳ್ಳೋದಿಲ್ಲ ಅಷ್ಟೇ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.